ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಳ್ತೀನಿ. ಸೊ ತುಂಬಾ ಹೆಲ್ತ್ ಇದಾಗ್ಬಿಟ್ಟಿದೆ, ಕೋಲ್ಡ್ ಆಗಿಬಿಟ್ಟು ನೋಡ್ಬೋದು. ಎಲ್ಲ ಫುಲ್ಲು ಸ್ವೆಲ್ಲಿಂಗ್ ಬಂದ್ಬಿಟ್ಟಿದೆ ನನಗೆ ಫೇಸಲ್ಲೆಲ್ಲ. ಸೊ ದೇವ್ರದ್ದೆಲ್ಲ ಎತ್ತಿಟ್ಬಿಟ್ಟಿದ್ದೀನಿ ಪೂರ್ತಿಯಾಗಿ. ಏನಿದೆ ದೇವ್ರದ್ದು ಏನು ಲಕ್ಷ್ಮೀದೆಲ್ಲ ಕೂರಿಸಿದ್ನಲ್ಲ ಅದೆಲ್ಲನೂ ಎತ್ತಿಟ್ಬಿಟ್ಟಿದ್ದೀನಿ. ಜಸ್ಟ್ ಬ್ಯಾಕ್ ಡ್ರಾಪ್ ಮಾತ್ರ ಹಾಗೆ ಇದೆ ಅಷ್ಟೇ. ಇನ್ನು ಫ್ರೂಟ್ಸು ಮನೆಗಳು ಮಾತ್ರ ಅಲ್ಲಿದೆ, ಅದು ಎತ್ತಿಡಬೇಕು. ಸೊ ಅತ್ತೆ ಮನೆಯಲ್ಲಿ ಶ್ರಾವಣ ಮಾಡ್ತಾಯಿದ್ದಾರೆ, ಹೋಗಬೇಕು. ಅದಕ್ಕೋಸ್ಕರ ಫಸ್ಟು ದೇವ್ರದೆಲ್ಲ ಎತ್ತಿಟ್ಬಿಡೋಣ. ಇನ್ನು ಇದನ್ನೆಲ್ಲ ಬೇಕಾದ್ರೆ ನಾನು ಮುದ್ದೆ ನಡೆಯುತ್ತೆ ಅಲ್ಲಿ ನಾನ್ ವೆಜ್ ಮಾಡೋದ್ರಿಂದ. ದೇವ್ರದ್ದೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಇದನ್ನು ಬೇಕಾದ್ರೆ ನಾಳೆ ಸ್ನಾನ ಮಾಡಿಕೊಂಡು ಬ್ಯಾಕ್ ಡ್ರಾಪ್ ಎಲ್ಲ ಬಿಚ್ಚಿಡ್ಬೋದು. ಹಾಗೆ ಇದ್ರೂ ಏನು ಅಲ್ಲಾರು ಮುಟ್ಟೋದಿಲ್ಲ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಸೊ ಅದಾದಮೇಲೆ ಸೀರೆ ಕೂಡ ತೆಗೆದ್ನಲ್ವ, ಹಂಗೆ ಡ್ರೆಸ್ ಮೇಲೆ ವೇರ್ ಮಾಡಿ ತೋರಿಸ್ರೆ ನನ್ನ ಮಗ ಚೆನ್ನಾಗಿ ಕಾಣ್ತಲ್ಲ, ಡುಮ್ಮಿ ಕಾಣ್ತಾ ಇದೆಯಾ ಅಂತಾನೆ. ಏನು ನೋಡೋಕ್ಕಾಗಲ್ಲ. ಈಗ ಏನು ಗೊತ್ತಾ, ಸೀರೆ ತೆಗೆದ್ಮೇಲೆ ಹಾಗೆ ಎತ್ತಿಡಬಾರ್ದಂತೆ. ದೇವ್ರ ಮೈ ಮೇಲೆ ಹಾಕಿರೋ ಒಡವೆ ಎಲ್ಲ ಹಾಕ್ಕೊಂಡಿದ್ದೆ, ಅದನ್ನು ಹಂಗೆ ಎತ್ತಿಟ್ಬಿಟ್ಟು ಇವಾಗ ಎತ್ಕೊಂಡು ಹೋಗ್ತೀನಿ ಅದನ್ನು ಕೂಡ. ಸೊ ಇವಾಗ ಸೀರೆ ಕೂಡ ಹಾಕ್ಕೊಂಡು ನೋಡೋಣ ಅಂತ ಒಂದ್ಸಲ ಹಾಕ್ಕೊಂಡೆ. ಬಟ್ ಇದ್ರ ಮೇಲೆ ಹಾಕಿರೋದೇನೋ ಹಿಂಗೆ ಕಾಣ್ತಾ ಇದೆ. ಯಾವುದಾದ್ರೂ ಬ್ಲೌಸೆಲ್ಲ ಸ್ಟಿಚ್ ಮಾಡಿಸಿ ಮೇಲೆ ಅದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ, ಆಯಿತಾ? ಸೊ ಇವಾಗ ಲೇಟ್ ಆಗಿದೆ, ಹೊರಡಬೇಕು. ಅತ್ತೆ ಮಾವ ಮನೆಗೆ ಹೊರಡ್ತೀವಿ. ನಾನು ಶಿಶಿರು, ಹಸ್ಬೆಂಡಿಗೆ ಕೆಲಸ ಇದೆ ಅಂತ ಅವ್ರು ಕೆಲಸಕ್ಕೆ ಹೋಗಿದ್ದಾರೆ. ನಾವಿಬ್ಬರು ಹೊರಡಬೇಕು ಇವಾಗ. ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯಿತಾ. ಹಾಯ್ ಫ್ರೆಂಡ್ಸ್, ಇದು ಬಂದ್ಬಿಟ್ಟು 1 ವೀಕ್ ಬಿಫೋರ್ ಬ್ಲಾಗು. ವರಮಹಾಲಕ್ಷ್ಮಿ ಹಬ್ಬ ಆಯ್ತಲ್ಲ, ಅದಾಗಿ ನೆಕ್ಸ್ಟ್ ಸಂಡೇ ಏನಿದೆ ಅದೇ ಅತ್ತೆ ಮಾವ ಅಕ್ಕ ಬಾವ ಮನೆಯಲ್ಲಿ ಶ್ರಾವಣ ಮಾಡಿದರು. ಅವತ್ತಿನ ಬ್ಲಾಗು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವಿಡಿಯೋದಲ್ಲೇ ನೋಡ್ಬೋದು, ಸ್ವಲ್ಪ ಕೋಲ್ಡ್ ಕಾಫ್ ಇರ್ಬೋದು, ಫೀವರ್ ಎಲ್ಲ ಇತ್ತು ನನಗೆ. ಹಂಗಾಗಿ ಒಂದು ಸ್ವಲ್ಪ ದಿನ ಸುಧಾರಿಸ್ಕೊಂಡು ಆಮೇಲೆ ಮತ್ತೆ ಸ್ವಲ್ಪ ಕುಚ್ಚು ಕಟ್ಟೋದು ಕೂಡ ಒಂದಷ್ಟು ಆರ್ಡ್ರ್ ಇತ್ತು ನನಗೆ, ಅದನ್ನು ಕೂಡ ಮಾಡ್ತಾಯಿದ್ದೀನಿ. ಹಾಗಾಗಿ ವಿಡಿಯೋ ಬರೋದು ಲೇಟ್ ಆಗ್ತಾಯಿದೆ. ಇವಾಗಂತೂ ಆರಾಮಾಗಿ ಫಿಟ್ಟಾಗಿದ್ದೀನಿ. ಸೊ ಹಾಗಾಗಿ ಒಂದೊಂದೇ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಜೊತೆಗೆ ಕುಚ್ಚು ಕೂಡ ಕಟ್ತಾಯಿದ್ದೀನಿ. ಅದನ್ನೆಲ್ಲ ಮುಂದೆ ಬರೋ ವೀಡಿಯೋದಲ್ಲಿ ತೋರಿಸ್ತೀನಿ, ಶೇರ್ ಮಾಡ್ತೀನಿ ಯಾವ್ಯಾವ ರೀತಿ ನಾನು ಕುಚ್ಚನ್ನು ಕಟ್ಟಿದ್ದೀನಿ ಅಂತ ಹೇಳಿಬಿಟ್ಟು. ಅಕ್ಕ ಬಾವ ಮನೆಗೆ ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಅಡುಗೆ ಎಲ್ಲ ರೆಡಿ ಆಗಿಬಿಟ್ಟಿತ್ತು. ನಾನು ಮಾಡೋವಂಥದ್ದು ಏನೂ ಇರಲಿಲ್ಲ ಅಲ್ಲಿ, ಎಲ್ಲ ಅವರೇ ಅಡುಗೆ ಎಲ್ಲ ಮಾಡಿ ಇಟ್ಟಿದ್ರು. ಹೋಗ್ಬಿಟ್ಟು ನಾ ಇಲ್ಲಿಂದ ದೇವ್ರನ್ನೆಲ್ಲ ಎತ್ತಿಟ್ಟು ಹೊರಡೋ ಅಷ್ಟರಲ್ಲೇ ಲೇಟ್ ಆಗಿಬಿಟ್ಟಿತ್ತು. ಅಲ್ಲಿ ಹೋದಾಗ ಆಲ್ಮೋಸ್ಟ್ 11-12 ಆಗ್ತಾಯಿತ್ತು. ಸೊ ಅಡುಗೆ ಎಲ್ಲ ಇನ್ನೇನು ಅಂದರೆ ಇನ್ನೂ ಬೇಯ್ತಾಯಿತ್ತು, ಎಂಡಿಂಗ್ ಪೊಸಿಷನಲ್ಲಿತ್ತು. ಸೊ ಅವರು ಅಡುಗೆ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಅಷ್ಟರಲ್ಲಿ ದೇವ್ರು ಪೂಜಿಸೋದಕ್ಕೆಲ್ಲ ರೆಡಿ ಮಾಡಿಬಿಡೋಣ ಅಂಥೇಳಿ ಮಾಡ್ತಾಯಿದ್ದೆ. ಅಕ್ಕಿ ಹಿಟ್ಟಿರಲಿಲ್ಲ ಆ್ಯಕ್ಚುಲಿ ಅವತ್ತು. ಸ್ವಲ್ಪ ಅಕ್ಕಿ ಹಿಟ್ಟಿಲ್ಲ ಅಂದ್ಬಿಟ್ಟು ನಮ್ಮ ಮತ್ತೆ ರಾಗಿ ಹಿಟ್ಟಲ್ಲೇ ಹಾಕಮ್ಮ ಪರವಾಗಿಲ್ಲ ಅಂತ ಹೇಳಿದ್ರು ಅಂದ್ಬಿಟ್ಟು ರಾಗಿ ಹಿಟ್ಟಲ್ಲಿ ರಂಗೋಲಿ ಹಾಕ್ತಾಯಿದ್ದೀನಿ. ನಮ್ಮ ಮತ್ತೆ ಹೇಳ್ಕೊಂಡೆ ಆಗ್ತಾಯಿತ್ತೆ, ಕಾಣಿಸ್ತಾನಿಲ್ಲ, ಮತ್ತು ರಂಗೋಲಿ ಬರ್ತಾನೂ ಇಲ್ಲ ಅದ್ರ ಮೇಲೆ ಇದು ಅಂಥೇಳಿ. ಹೆಂಗೋ ನನಗೆ ಬಂದಂಗೆ ರಂಗೋಲಿನ ಬಿಟ್ಟೆ ಅತ್ತಾಗೆ ಎಲ್ಲ ಬಿಟ್ಬಿಟ್ಟು ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಅವ್ರಿಗೆ ಏನೇನು ಬೇಕು ಎಲ್ಲ ಎತ್ತಿಟ್ಬಿಟ್ರೆ ಅವ್ರು ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಆ ಕೆಲಸ ನಾನು ಮಾಡ್ತಾಯಿದ್ದೆ ಅಲ್ಲಿ. ಅಕ್ಕ ಅಡುಗೆ ಮನೆ ನೋಡ್ಕೊಳ್ತಾಯಿದ್ರು, ನಾನು ಹೊರಗಡೆ ಅದೆಲ್ಲ ಎತ್ತಿಟ್ಟೆ. ಅದಾದಮೇಲೆ ಅವರು ಕೂಡ ಬಂದರು. ಅವತ್ತು ಸಖತ್ತು ಮಳೆ. ಸದ್ಯ ಪುಣ್ಯಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಳೆ ಇರಲಿಲ್ಲ. ಅದಾಗಿ ನೆಕ್ಸ್ಟ್ ದಿನ ಮತ್ತು ಅದು ನೆಕ್ಸ್ಟ್ ದಿನ ಮನೆಯೇ ಇಟ್ಕೊಂಡಿತ್ತು. ಎಲ್ಲರೂ ಅವ್ರು ಬಂದು ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ ಎಲ್ಲರೂ ಕೂಡ ಬಂದರು. ನಮ್ಮ ಮನೆಯವ್ರ ಚಿಕ್ಕಪ್ಪ ಕೂಡ ಬಂದಿದ್ದರು ಅಲ್ಲಿಗೆ. ಎಲ್ಲ ಬಂದಮೇಲೆ ಇದನ್ನು ಎಲ್ಲ ಏನು ಫಸ್ಟಿಗೆ ಬಂದಿದ್ದ ತಕ್ಷಣ ಅವರು ದೇವ್ರನ್ನ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಪೂಜೆ ಮಾಡಿಬಿಟ್ಟಾದ್ಮೇಲೆ ಎಲ್ಲರೂ ಕೂಡ ವಿಭೂತಿನ ಇಟ್ಟಿಸ್ಕೊಳ್ಳುವಂಥದ್ದು. ಸೊ ನಮ್ಮದು ಶಿವನ ಒಕ್ಕಲಾಗಿರೋದ್ರಿಂದ ವಿಭೂತಿ ಇಡ್ತೀವಿ. ಪುರುಷಪ್ಪನ ಪೂಜೆ ಮಾಡ್ತೀವಿ. ದಾಸಪ್ಪನ ಪೂಜೆ ಮಾಡೋರು ದಾಸಪ್ಪನ ಕರೆಸಿ ನಾಮನ ಇಟ್ಟಿಸ್ಕೊಳ್ತಾರೆ. ಬಟ್ ನಮ್ಮದು ಶಿವನ ಇದಾಗಿರೋದ್ರಿಂದ ವಿಭೂತಿಯನ್ನು ಇಡೋವಂಥದ್ದು. ಬಂದರು ಅವರು ಎಲ್ಲ ಜೋಡಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ರು. ಹಾಗೆ ದೇವ್ರ ಮನೆ ಪೂಜೆ ಮತ್ತು ಮನೆಗೆಲ್ಲ ಪೂಜೆ ಮಾಡಿ ತೀರ್ಥ ಕೂಡ ಹಾಕ್ತಾರೆ ಅವರು. ಆದಷ್ಟು ಪೂಜೆ ಮಾಡಿ ನಾವು ವಿಭೂತಿ ಎಲ್ಲ ಇಟ್ಕೊಂಡಾದಮೇಲೆ ಮಾಡಿರೋವಂಥ ಅಡುಗೆ ಏನೇನಿದೆ ಅದನ್ನೆಲ್ಲ ಬಡಿಸ್ಬೇಕು. ಅವರು ಬೋನಸ್ ಈ ಥರ ತೊಗೊಂಡು ಬಂದಿರ್ತಾರೆ. ಸೊ ಅದಕ್ಕೆ ಅನ್ನ ಹಾಕ್ಬಿಟ್ಟು ಎಲ್ಲ ಪ್ರತಿಯೊಂದು ನಾವೇನು ಅಡುಗೆ ಮಾಡಿರ್ತೀವಿ ಅದನ್ನೆಲ್ಲ ನಾವು ಅದರೊಳಗಡೆ ಬಡಿಸ್ಬಿಟ್ಟು ಆಮೇಲೆ ಎಲೆ ಮೇಲೆ ಬಡಿಸ್ಬೇಕು. ಹಾಗಾಗಿ ಫಸ್ಟಿಗೆ ವಿಭೂತಿ ಇಟ್ಕೊಂಡು ಮನೆಯವರೆಲ್ಲ ಆಮೇಲೆ ಅಡುಗೆನ ಬಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ.
ಮಾತ್ರ ಬೊಗಳ್ತಾ ಇಲ್ಲ, ನನಗೆ ಮಾತ್ರ ಬೊಗಳ್ತಾನಲ್ಲ. ನೀನು ಎದುರಿಸಿದ್ಯಾ ಗಟ್ಟಿರಬೇಕಾದ್ರೆ ಮಾತ್ರ ಅಂತೀಯ. ಇವನೊಬ್ಬ ಕಮ್ಮಿ ಇದ್ದಾವ ವಿಭೂತಿ ಕುಸ್ಕೊಳಕ್ಕೆ. ಬಹು ಅಂದ್ಬಿಟ್ಟಿಯ ನನಗೆ. ಬಿಟ್ಬಿಡು ಕುತ್ಕೋತಾನ ಕೆಳಗಡೆ ಬೆಲ್ಟಿಕ್ಕೋ. ಡಬಲ್ ಸೈಡ್ ಮಾಡ್ಬಿಡೋರೆ. ಏನು ಒಂದ್ ಅಪ್ಪು ಹಿಂಗ್ ಡೌನ್ ಮಾಡುತ್ತಲ್ಲ, ಇವಾಗ ಎರಡು ಒಂದೇ ತರ ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು. ಅದ್ರಲ್ಲಿ ಮುಂಚೆಲ್ಲ ಓಡ್ತಾನೆ ಇತ್ತು, ಇವಾಗೆಲ್ಲ ಸೆನ್ಸರ್ ಆಗ್ಬಿಟ್ಟವೆ. ಒಬ್ಬ ಹಿಂಗ್ ಪಾಸ್ ಆದ್ರೆ ಎಲ್ಲ ಆನ್ ಆಗುತ್ತೆ. ಯಾರು ಓಡಾಡಿಲ್ಲ ಅಂದ್ರೆ ಒಂದು ನಿಮಿಷ ಯಾರು ನಿಮ್ಮ ಅಪ್ಪ ನೋಡಿ ಎಷ್ಟು ಚೆನ್ನಾಗಿ ರೀ ರೀ ನಿಂದ ಚೆನ್ನಾಗಿ ನಾನು ಆಮೇಲೆ ಎಲ್ಲರೂ ವಿಭೂತಿ ಇಟ್ಕೊಂಡಾದಮೇಲೆ ಊಟ ಕೂಡ ಬಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಏನೇನು ಅಡುಗೆ ಮಾಡಿದ್ವಿ ಅದನ್ನೆಲ್ಲ ನಮ್ಮನೆ ಬಂದಿರೋ ಹೊಸ ಮೆಂಬರ್ ಬಬ್ಲು ಕೂಡ ವಿಭೂತಿ ಎಲ್ಲ ಇಟ್ಟಿಸ್ಕೊಂಡ. ನಾನು ಹೋಗಿದ ತಕ್ಷಣ ಬೋಗ್ಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಮತ್ತು ಏನೋ ಒಂಥರ ಖುಷಿ, ಯಾರಾದ್ರು ಬಂದರೆ ಈ ಥರ ಮನೆಗೆ ಹೋದರೆ ಅವ್ರ ಜೊತೆ ಆಟ ಆಡಬೇಕು ಅನ್ನೋದು. ಬಟ್ ನನಗೆ ಅದೇನು ಸೆನ್ಸ್ ಅಂತ ಗೊತ್ತಿಲ್ಲ. ಅದು ಹತ್ರ ಬಂದ್ರೇ ಒಂಥರ ಮೈಯೆಲ್ಲ ಜುಮ್ ಅನ್ನುತ್ತೆ. ಕಿರ್ಚಾಡ್ಬಿಟ್ಟಿದ್ದೀನಿ ಮನೆಗೆ ಹೋಗಿದ ತಕ್ಷಣ. ನಾನು ಕಿರ್ಚ್ತಾ ಇರೋದಕ್ಕೂ ಅದು ಬಂದ್ಬಿಟ್ಟು ನನ್ನ ಎತ್ಕೋ ಅಂತಾನೋ ಏನೋ ಒಟ್ಟಿನಲ್ಲಿ ಹಿಂಗೆ ಕಾಲು ಇಟ್ಕೊಂಡು ನನ್ನ ಬಟ್ಟೆ ಎಲ್ಲ ಎಳಿತಾಯಿತ್ತು. ಅದನ್ನೇ ಹೇಳ್ತಾ ಇದ್ದೆ. ಅವ್ರಿಗೆ ಏನೂ ಮಾಡಿಲ್ಲ, ಸುಮ್ಮನೆ ಕುತ್ಕೊಂಡು ವಿಭೂತಿ ಎಲ್ಲ ಇಟ್ಕೊಂಡು ನನಗೆ ಮಾತ್ರ ಬೊಗಳ್ತೀಯಾ ಅಂತ ಹೇಳ್ಬಿಟ್ಟು ಅದಕ್ಕೆ ರೇಗಿಸ್ತಾ ಇದ್ದೆ ನಾನು. ಆಮೇಲೆ ಅಂದರೆ ಹೋಗಿದ ತಕ್ಷಣ ಅದಕ್ಕೆ ಏನಂದರೆ ಎಕ್ಸೈಟ್ ಆಗಿಬಿಡುತ್ತೆ. ಎಲ್ಲರೂ ಆಟ ಆಡಿಸ್ಬೇಕು, ಯಾರು ಹೋಗಿರ್ತಾರೋ ಅವರೆಲ್ಲ ಆಟ ಆಡಿಸ್ಬೇಕು, ಆ ಥರ ಎಕ್ಸೈಟ್ ಆಗಿಬಿಟ್ಟಿರುತ್ತೆ. ಬಟ್ ನನ್ನ ಟೆನ್ಷನ್ಗೆ ನಾನು ಸ್ವಲ್ಪ ಹೆದರ್ಕೊಳ್ಳೋದಕ್ಕೆ ಆ ಥರ ಆಗುತ್ತೆ. ಹೋಗ್ತಾ ಅದು ಕೂಲ್ ಆಗಿಬಿಡುತ್ತೆ. ಅದ್ರ ಪಾಡಿಗೆ ಅದು ಆಟ ಆಡ್ಕೊಂಡಿರುತ್ತೆ. ನಮ್ಮ ಪಾಡಿಗೆ ನಾವಿರ್ತೀವಿ ಆಟ ಆಡಿಕೊಂಡು. ಅಂದರೆ ತಲೆ ಕೆಡಿಸ್ಕೊಳ್ಳಲ್ಲ. ನೋಡ್ಬೋದು ಯಾವ ಥರ ಜುಟ್ಟೆಲ್ಲ ಹಾಕ್ಕೊಂಡು ಅವ್ರ ಅಮ್ಮನ ಕೈಲಿ ಮುದ್ದು ಮಾಡಿಸ್ಕೋತಾರಪ್ಪ. ನನಗಂತೂ ನಿಜ ಭಯ ಆಗುತ್ತೆ ಆ ಥರ ಮುದ್ದು ಮಾಡೋದಕ್ಕೆಲ್ಲ. ಏನೋ ಅದು ನನಗೆ ಇವಾಗಿಂದ ಅಂತಲ್ಲ, ಚಿಕ್ಕ ವಯಸ್ಸಿಂದ ನನ್ನ ಮನಸ್ಸಲ್ಲಿ ಆ ಒಂದು ಭಯ ಕೂತ್ಕೊಂಡಿದೆ. ಅದು ಏನು ಕೂತ್ಕೊಂಡಿದೆ ಅಂತ ಗೊತ್ತಿಲ್ಲ. ಅದೆಷ್ಟೇ ಕ್ಯೂಟಾಗಿರಲಿ, ಅದೆಷ್ಟೇ ಚೆನ್ನಾಗಿರಲಿ, ಕೂಲಾಗಿರಲಿ, ಕಾಮಾಗಿರಲಿ, ನನಗೆ ಅದು ಹತ್ರ ಬಂದಿದ ತಕ್ಷಣ ಬಾಡಿನಲ್ಲಿ ಒಂಥರ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಆವಾಗ ನನಗೆ ಒಂಥರ ಕಾನ್ಷಿಯಸ್ ಇಲ್ಲದೇ ಕಿರ್ಚ್ಬಿಡ್ತೀನಿ. ಸಮ್ಟೈಮ್ಸ್ ಪಾಪ ಆ ನಾಯಿಗಳೇ ಎದುರ್ಕೊಂಡಿರ್ತದೆ, ನಾನು ಕಿರ್ಚೋ ಇದಕ್ಕೆ ನಾಯಿಗಳೇ ಎದುರ್ಕೊಂಡಿರ್ತಾರೆ. ಸೊ ಹಂಗಾಗಿ ನಾನು ಜಾಸ್ತಿ ನಾಯಿಗಳ ಹತ್ರ ಹೋಗೋದಿಲ್ಲ. ದೂರದಿಂದ ಕೂತ್ಕೊಂಡು ನೋಡ್ತೀನಿ, ಮುದ್ದು ಮಾಡ್ತೀನಿ. ಅಂದರೆ ದೂರದಿಂದ ಸುಮ್ಮನೆ ಮಾತಾಡಿಸ್ತೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನು ಹತ್ರ ಅಂತೂ ನಾನು ಯಾವತ್ತೂ ಎತ್ಕೊಂಡಿಲ್ಲ ನಾಯಿಗಳನ್ನ. ಹಂಗೆ ಈ ಥರ ಎಷ್ಟೇ ಅದು ಪ್ರೀತಿ ತೋರ್ಸೋಕ್ಕೆ ಬಂದ್ರೂ ನನಗೆ ಒಂಥರ ಭಯಕ್ಕೆ ನಾನು ಅದನ್ನು ಮುಟ್ಟಕ್ಕೆ ಹೋಗಲ್ಲ, ಅವಾಯ್ಡ್ ಮಾಡ್ತಾಯಿರ್ತೀನಿ. ಅದಾದಮೇಲೆ ಕೂಲ್ ಆಗಿಬಿಟ್ಟಿರುತ್ತೆ, ಅದ್ರ ಪಾಡಿಗೆ ಅದು ಆಟ ಆಡ್ಕೊಂಡಿರುತ್ತೆ. ಮತ್ತು ರಿಟರ್ನ್ ಬರುವಾಗ ಬಾಯಿ ಆ ಥರ ಎಲ್ಲ ಹೇಳಿದ್ರೆ ಬೊಗಳುತ್ತೆ, ಯಾಕೆ ಹೋಗ್ತೀರಾ ಅಂತನೋ, ಅಥವಾ ಬಿಟ್ಟು ಹೋಗಬೇಡಿ ಅಂತನೋ, ಅಥವಾ ಕರ್ಕೊಂಡು ಹೋಗಿ ನಮ್ಮ ಜೊತೆಗೆ ಅಂತನೋ, ಏನೂ ಗೊತ್ತಿಲ್ಲ, ಒಟ್ಟಿನಲ್ಲಿ ಬೊಗಳುತ್ತಾ ಇರುತ್ತೆ. ಸೊ ಇದಿಷ್ಟು ಮಾಡೋವರೆಗೂ ಅದ್ರ ಪಾಡಿಗೆ ಅದಿತ್ತು. ನಾವು ಮಾಡಿರೋ ಅಡುಗೆನೆಲ್ಲ ಅಕ್ಕ ನಾನಿಬ್ಬರು ಸೇರ್ಕೊಂಡು ಬಡಿಸಿದ್ವಿ. ಬಡಿಸೆಲ್ಲ ಆದಮೇಲೆ ದೇವರಿಗೆ ನೈವೇದ್ಯ ಎಲ್ಲ ಇಟ್ಬಿಟ್ಟು ಅಂದರೆ ಪೂಜೆ ಮಾಡ್ತಾರೆ. ಸೊ ಇದೇ ರೀತಿ ಪ್ರತಿ ವರ್ಷವೂ ಹಬ್ಬ ಆಗಿದ ತಕ್ಷಣ ನೆಕ್ಸ್ಟ್ ಸಂಡೇ ಏನು ಬರುತ್ತೆ ಅಲ್ಲಿ ಅತ್ತೆ ಮಾವ ಅಕ್ಕ ಬಾವ ಮನೆಯಲ್ಲಿ ಶ್ರಾವಣ ಮಾಡ್ತಾರೆ. ಅದಾಗಿ ನೆಕ್ಸ್ಟ್ ವೀಕು ನಾನು ನಮ್ಮ ಮನೆಯಲ್ಲಿ ಶ್ರಾವಣ ಮಾಡೋವಂಥದ್ದು. ಆವಾಗಲೇ ಹೇಳ್ಬಿಟ್ಟು ಬಂದ್ಬಿಡ್ತೀನಿ ಅವ್ರಿಗೆ, ಅವರೇ ನಮ್ಮ ಮನೆಗೆ ಶ್ರಾವಣ ಮಾಡೋದಕ್ಕಿಲ್ಲ. ಅವಾಗಿಂದ ನನ್ನ ಮದುವೆಗೆ ಮುಂಚೆಯಿಂದನೂ ಇವರೇ ಬರ್ತಾಯಿರೋದು. ಅಂದರೆ ನಮ್ಮ ಮನೆಗೂ ಕೂಡ ಇವರೇ ಬರ್ತಾಯಿದ್ದು. ನಮ್ಮ ಅಜ್ಜಿ ಕಡೆ ರಿಲೇಷನ್, ನಮ್ಮ ಅಪ್ಪನ ತಾಯಿ ಇದ್ದಾರಲ್ಲ ಅವ್ರ ಕಡೆ ರಿಲೇಷನ್ನು ಇವರು. ನಮ್ಮ ಅಮ್ಮನ ಮನೇಲಿದ್ದಾಗಲೂ ಇವರೇ ಬರ್ತಾಯಿದ್ದು, ನನ್ನ ಗಂಡನ ಮನೆಗೆ ಹೋದ್ಮೇಲೆ ಇವರೇ ಬರೋದು. ಸೊ ಹಾಗಾಗಿ ಪರಿಚಯ ಅಲ್ವಾ, ಅವ್ರನ್ನೇ ನಾವು ಕರಿತೀವಿ ಬನ್ನಿ ಅಂತ ಹೇಳ್ಬಿಟ್ಟು. ಅವರು ಕೂಡ ಬಂದ್ಬಿಟ್ಟು, ಅಂದರೆ ನಾವೇ ಹೋಗಿ ಕರ್ಕೊಂಬರ್ಬೇಕು, ಮನೇಲಿ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಹೋಗಿ ಅವ್ರನ್ನ ಅವ್ರ ಮನೆಗೆ ಬಿಟ್ಬಿಟ್ಟು ಬರ್ತೀವಿ.
ಸೊ ಹಂಗಾಗಿ ನಾನು ಅದು ನೆಕ್ಸ್ಟ್ ಸಂಡೇ ಶ್ರಾವಣ ಇಟ್ಕೊಳ್ಳೋವಂಥದ್ದು. ಅದನ್ನು ಮುಂದೆ ಬರೋವಂಥ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಲಾಸ್ಟ್ ಸಂಡೇನೇ ಮಾಡಿಬಿಟ್ಟಿದ್ದೀನಿ ಆ್ಯಕ್ಚುಲಿ ಶ್ರಾವಣ, ಬಟ್ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಹಂಗಾಗಿ ಮಾಡಿಲ್ಲ ಅಷ್ಟೇ. ಮಾಡ್ತೀನಿ ಮುಂದೆ ಕಮ್ಮಿಂಗ್ ಬ್ಲಾಗ್ಸಲ್ಲಿ ಅದನ್ನು ನಾನು ಶೇರ್ ಮಾಡ್ತೀನಿ. ಕೊಡಬಾರ್ದು, ಡೈಜೆಷನ್ ಕೊಟ್ಟರೆ ಮೊದಲಿಗೆ ಅವ್ರು ಫಸ್ಟು ಮನೆಗೆಲ್ಲ ಪೂಜೆ ಮಾಡಿಬಿಟ್ಟು ಮತ್ತು ನಮ್ಮ ಮನೆ ಅಂದರೆ ದೇವ್ರ ಮನೆಗೂ ಕೂಡ ಅವ್ರು ಪೂಜೆ ಮಾಡ್ತಾರೆ. ಅದಿಷ್ಟು ಪೂಜೆ ಮಾಡಿಬಿಟ್ಟು ಮನೆಗೆಲ್ಲ ತೀರ್ಥ ಹಾಕ್ಕೊಂಡು ಬರ್ತಾರೆ. ಅದಾದಮೇಲೆ ನಾವು ಮನೆಯವರೆಲ್ಲ ಸೇರಿ ಮತ್ತೆ ದೇವರಿಗೆ ಪೂಜೆ ಕೂಡ ಮಾಡ್ತೀವಿ. ಅಂದರೆ ಅವ್ರು ಬೆಳಿಗ್ಗೆನೇ ದೇವ್ರ ಮನೆ ಎಲ್ಲ ಶುದ್ಧ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟಿರ್ತೀವಿ. ಬಟ್ ಅವ್ರು ಬಂದಮೇಲೆ ಒಂದು ಸಲ ಪೂಜೆನ ಅವ್ರು ಮಾಡ್ತಾರೆ. ನಾವು ಏನಲ್ಲಿ ಹೊರಗಡೆ ದೇವರನ್ನು ಕೂರಿಸಿರ್ತಾರಲ್ಲ, ಸೊ ಅದಕ್ಕೆ ನಾವೆಲ್ಲ ಸೇರಿ ಪೂಜೆ ಮಾಡೋವಂಥದ್ದು. ಮಂಗಳಾರತಿ ಮಾಡ್ತಾ ಇದ್ದಂಗೆ ನಮ್ಮ ಮಾವ ಎಲ್ಲರಿಗೂ ಮಂಗಳಾರತಿ ತಟ್ಟೆಗೆ ದುಡ್ಡು ಕೊಟ್ಕೊಂಡು ಬರ್ತಾರೆ, ತಟ್ಟೆಗೆ ದುಡ್ಡು ಹಾಕಿ ಅಂತೇಳಿ. ಸೊ ಅದೊಂದು ಅವರು ಪ್ರತಿ ವರ್ಷ ಮಾಡೋವಂಥದ್ದು. ಎಲ್ಲ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಎಲ್ಲರಿಗೂ ಆರತಿ ತಟ್ಟೆಗೆ ದುಡ್ಡು ಹಾಕಿ ಅಂತೇಳ್ಬಿಟ್ಟು ಕೊಟ್ಕೊಂಡು ಬರ್ತಾರೆ. ಅದೊಂಥರ ಚೆನ್ನಾಗಿರುತ್ತೆ ಎಲ್ಲ. ಅದಿಷ್ಟ ಆದಮೇಲೆ ಎಲ್ಲರೂ ದೇವ್ರ ಪೂಜೆ ಎಲ್ಲ ಮಾಡಿ ನಾವು ಕೂಡ ಪೂಜೆ ಮಾಡಿಬಿಟ್ಟು ಆಮೇಲೆ ಊಟ ಬಡಿಸೋವಂಥದ್ದು. ಫಸ್ಟಿಗೆ ಅವ್ರು ಏನು ಪೂಜೆ ಮಾಡೋಕ್ಕೆ ಬಂದಿರ್ತಾರಲ್ಲ ಅವರಿಗೆ ಊಟ ಬಡಿಸ್ತೀವಿ. ಅವ್ರ ಜೊತೆ ಎಲ್ಲರೂ ಕೂತ್ಕೊಳ್ತಾರೆ. ಬಟ್ ಅವರು ಫಸ್ಟು ಎಲ್ಲ ತಿಂದು ದೇವರಿಗೆ ಅದು ನೈವೇದ್ಯ ಅರ್ಪಿಸಿ ಅವ್ರ ಊಟ ಶುರು ಹಚ್ಚಿದ್ಮೇಲೆ ಎಲ್ಲರೂ ಊಟ ಮಾಡೋವಂಥದ್ದು. ಸೊ ಹಂಗಾಗಿ ಫಸ್ಟಿಗೆಲ್ಲ ಮನೇಲಿರೋ ಎಲ್ಲ ಗಂಡಸ್ರನ್ನೆಲ್ಲ ಕೂರಿಸ್ಬಿಟ್ಟು ಊಟಕ್ಕೆ ಕೊಟ್ಬಿಡ್ತೀವಿ. ಆಮೇಲೆ ನಾವು ಆರಾಮಾಗಿ ಕೂತ್ಕೊಂಡು ತಿನ್ಬೋದಲ್ವ ನಾನು ಅಕ್ಕ ಅಂತ ಹೇಳಿಬಿಟ್ಟು ಹಂಗೆ ಮಾಡೋದು. ಫಸ್ಟ್ ಅವ್ರಿಗೆಲ್ಲ ಕೂರಿಸಿ ಊಟಕ್ಕೆ ಕೊಟ್ಬಿಟ್ಟು ಇನ್ನು ನಮ್ಮ ಅತ್ತೆ ಮತ್ತು ನಮ್ಮ ದೊಡ್ಡಮ್ಮ ಕೂಡ ಅಲ್ಲಿದ್ದಾರೆ ಮನೆಯಲ್ಲಿ, ಅವ್ರಿಗೂ ಕೂಡ ಹಾಗೆ ಅವ್ರು ಏಕೆಂದರೆ ಕೆಳಗಡೆ ಎಲ್ಲ ಕೂತ್ಕೊಳ್ಳೋಕ್ಕಾಗಲ್ವಲ್ಲ. ಸೊ ಹಂಗಾಗಿ ಅವ್ರಿಗೆಲ್ಲ ತಟ್ಟೆನಲ್ಲೇ ಬಡಿಸ್ಕೊಟ್ಬಿಟ್ಟು ಲಾಸ್ಟಿಗೆ ನೈವೇದ್ಯಕ್ಕೆ ಏನು ಬಡಿಸಿರ್ತೀವಲ್ವ ಅದನ್ನು ಕೂಡ ಅಷ್ಟೇ ಎಲ್ಲರಿಗೂ ಸ್ವಲ್ಪ ಕೊಟ್ಬಿಟ್ಟಿರ್ತೀವಿ. ಲಾಸ್ಟಿಗೆ ಏನೆಲ್ಲ ಮಿಕ್ಕಿರುತ್ತೆ ಅದನ್ನು ವೇಸ್ಟ್ ಮಾಡಬಾರ್ದು, ಮತ್ತು ಅದನ್ನು ನಾವೇ ತಿನ್ನಬೇಕು. ಸೊ ಹಾಗಾಗಿ ನಾವು ಹಾಕ್ಕೊಂಡು ಕುತ್ಕೊಂಡು ತಿಂತೀವಿ. ಸೊ ವಾದ್ಯ ಏನೋ ಅವರು ಓದಿದ್ರಲ್ಲ ಅದು ಬಂದ್ಬಿಟ್ಟು ಸಾರಂಗ ಅಂತನೋ ಏನೋ ಹೇಳಿದ್ರು. ಲಾಸ್ಟ್ ಇಯರ್ ನಾನು ಮಾಡಿದಾಗ ನಮ್ಮ ಮನೆಗೆ ಬಂದಾಗ ನಾನು ಕೇಳಿದ್ದೆ ಅವ್ರಿಗೆ, ಸಾರಂಗ ಅಂತನೋ ಏನೋ ಹೇಳಿದ್ರು ಅದಕ್ಕೆ. ಅದು ಕೂಡ ಅಷ್ಟೇ ತುಂಬಾ ಒಂಥರ ಪ್ರೆಷರ್ ಕೊಟ್ಟು ಊದಬೇಕು ಅದಕ್ಕೆ. ಮತ್ತು ಅದು ವಂಶ ಪಾರಂಪರೆಯಿಂದ ಬಂದಿರೋವಂಥದ್ದು ಅವ್ರಿಗೆ. ಮೊದಲು ಅವ್ರ ತಂದೆ, ನಾನು ಚಿಕ್ಕವಳಿದ್ದಾಗ ಅವ್ರ ತಂದೆ ಬಂದು ಮಾಡ್ತಾಯಿದ್ರು, ಇವಾಗ ಅವರು ಮಗ ಬಂದು ಮಾಡ್ತಾರೆ. ಸೊ ಹೀಗೆ ಎಲ್ಲರೂ ಅವ್ರಿಗೆಲ್ಲ ಅವ್ರ ಪೂಜೆ ಮಾಡಿದ್ಮೇಲೆ ನಾವು ಎಲ್ಲ ಫ್ಯಾಮಿಲಿ ಒಟ್ಟೊಟ್ಟಿಗೆ, ಅಂದರೆ ಒಬ್ಬೊಬ್ಬರೇ ಮಾಡ್ತಾ ನಿಂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ. ಅವತ್ತು ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು, ಮಳೆ ಬಂದಿದ್ದಕ್ಕೆ ಲೇಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಎಲ್ಲ ಫ್ಯಾಮಿಲಿ ಒಟ್ಟೊಟ್ಟಿಗೆ ಪೂಜೆ ಮಾಡಿ ದೇವರಿಗೆ ಕೈ ಕೂಡ ಮುಗಿದ್ವಿ. ನಾನಲ್ಲಿ ಪೂಜೆ ಮಾಡುವಾಗ ಅಪ್ಪ ಭೈರವೇಶ್ವರ ನನ್ನ ಮಗನಿಗೆ ಒಳ್ಳೆ ಬುದ್ಧಿ ಕೊಡು ಅಂತ ಕೇಳ್ತಾ ಇದ್ದೆ, ಅದಕ್ಕೆ ಅವ್ರು ನಗ್ತಾಯಿದ್ದಾರೆ. ಸೊ ಎಲ್ಲ ಆದಮೇಲೆ ಊಟ ಕೂಡ ಮಾಡಿದ್ವಿ. ಅದನ್ನೆಲ್ಲ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ. ವೀಡಿಯೋ ಮಾಡ್ಕೊಳ್ತಾ ಇದ್ದಿದ್ದೆ ನನ್ನ ಹಸ್ಬೆಂಡು, ಅವರು ಕೂಡ ಊಟಕ್ಕೆ ಕೂತ್ಕೊಂಡ್ಬಿಟ್ಟಿದ್ರು. ಇನ್ಯಾರು ವೀಡಿಯೋ ಮಾಡ್ತಾರೆ, ನಾವು ಬಡಿಸೋದ್ರಲ್ಲಿ ಬ್ಯುಸಿಯಾಗಿದ್ವಿ. ಸೊ ಹಾಗಾಗಿ ಊಟ ವೀಡಿಯೋ ಮಾಡ್ಕೊಳ್ಳಿಲ್ಲ. ವೀಡಿಯೋ ಎಲ್ಲ ಆದಮೇಲೆ ಹಿಂಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಬಬ್ಲು ಜೊತೆ ಎಲ್ಲ ಆಟ ಆಡಿಕೊಂಡು. ಸೊ ಆವಾಗ ನಮ್ಮ ಭಾವನ ಮಗಳು ರಾಖಿ ಕಟ್ತಾ ಇದ್ದಾರೆ ನನ್ನ ಮಗನಿಗೆ. ಅವನಿಗಂತೂ ಫುಲ್ಲು ಖುಷಿ. ಅವನು ಕಟ್ಟಿರೋ ರಾಖಿ ಎಲ್ಲ ತಂದು ನಮ್ಮ ಮನೆ ಟಿ ವಿ ಸ್ಟ್ಯಾಂಡಲ್ಲಿ ಒಂದು ಇದು ಕ್ಯಾಂಡಲ್ ಹೋಲ್ಡರ್ ಥರ ಇಟ್ಟು ಅದರಲ್ಲಿ ಇಟ್ಕೊಂಡಿರ್ತಾನೆ ಎಲ್ಲನೂ. ಅವನಿಗೊಂಥರ ಖುಷಿ ರಾಖಿ ಕಟ್ತಾನೆ. ನಾವು ಇಲ್ಲಿಂದ ಹೋಗುವಾಗಲೇ ಅಂದ್ಕೊಂಡು ರಕ್ಷಕ್ಕ ರಾಖಿ ಕಟ್ಟುತ್ತೆ ನನಗೆ ಆ ಥರ ಹೇಳ್ಕೊಂಡು ಹೋಗಿದ್ದ. ಸೊ ಹೋಗಿ ಅಕ್ಕ ತಮ್ಮನಿಗೆ ರಾಖಿ ಕಟ್ಟಲು. ಅವನಿಗೆ ಅಲ್ಲಿ ನಮ್ಮ ಭಾವನ ಮಗ ಗಣೇಶ ಎಲ್ಲ ತೊಗೊಂಬಂದಿದ್ದಾರೆ. ಇನ್ನೇನು ಗಣೇಶ ಹಬ್ಬ ಹತ್ರ ಬರ್ತಾಯಿದೆ ಅಲ್ವಾ. ಸೊ ಹಂಗಾಗಿ ಗಣೇಶ ಎಲ್ಲ ತೊಗೊಂಡ್ಬಂದು ಅವರೇ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ದಾರೆ ಗಣೇಶನಿಗೆ. ಸೊ ಅಲ್ಲಿ ಹೋಗೋಕ್ಕೆ ಅವನಿಗೆ ಇದು ಒಂಥರ ಗೊತ್ತಿರುತ್ತಲ್ಲ ಮಕ್ಳುಗಳಿಗೆ ಹಿಂಗೆ ಇಂಟ್ರೆಸ್ಟ್ ಇರುತ್ತೆ ಅದ್ರ ಬಗ್ಗೆ ಅಂತ.
ಅಲ್ಲಿ ಇದು ಮಾಡೋದು. ಮತ್ತು ಮಳೆ ಬೇರೆ ಸಿಕ್ಕಾಬಿಟ್ಟೆ. ನಾವೆಲ್ಲ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಮಾತಾಡಿಕೊಂಡು ಎಲ್ಲ ನಮ್ಮ ಭಾವ ಐಸ್ ಕ್ರೀಮ್ ಕೂಡ ತೊಗೊಂಡು ಬಂದರು. ಎಲ್ಲ ತಿಂದ್ಕೊಂಡು ಆಮೇಲೆ ಸಂಜೆ ಕಾಫಿ ಎಲ್ಲ ಕುಡಿದು ಮನೆಗೆ ಹೊರಟಿದ್ದು. ನೋಡು ನಮ್ಮೊಬ್ಳು ಹೆಂಗೆ ಆಟಾಡ್ತಾನೆ ಇವಾಗ ಅಂಥೇಳಿ. ಎಷ್ಟು ಹೈಟಿಗೆ ಜಂಪ್ ಮಾಡ್ತಾನೆ ಅಂದರೆ ಇನ್ನೂ 2 ಮಂತ್ಸ್ ಅಂದ್ಕೊಳ್ತೀನಿ ಬೇಬಿ. ಇದು 2 ಮಂತ್ಸು 3 ಮಂತ್ಸ್ ಇರಬೇಕಷ್ಟೇ. ಬಟ್ ಎಷ್ಟು ಹೈಟಿಗೆ ಜಿಗಿಯೋದು, ಅದರ ಆಟನೇ ನೋಡೋಕೆ ಒಂಥರ ಚೆಂದ. ಬಟ್ ಏನು ನನಗೆ ಆ ಒಂದು ಭಾಗ್ಯ ಇಲ್ಲ ಅನ್ಕೋತೀನಿ. ಆ ಥರದಲ್ಲಿ ಇಟ್ಕೊಂಡು ಮಾಡ್ಬೋದು. ಬಟ್ ಆದರೂ ಅದು ಒಂದು ಸೆನ್ಸ್ ನನಗೆ ಅದು ಒಪ್ಕೊಳ್ಳಲ್ಲ. ದೂರದಿಂದ ಖುಷಿ ಪಡ್ತೀನಿ ನೋಡಿ ಅದು ಹೆಂಗೆ ಆಟ ಮಾಡುತ್ತೆ ಎಲ್ಲನೂ. ಇದಿಷ್ಟ ಆದಮೇಲೆ ನಾವು ಅಲ್ಲಿಂದ ಮನೆಗೆ ಕೂಡ ಬಂದ್ವಿ. ಮತ್ತು ನನ್ನ ಹೆಲ್ತ್ ಪ್ರಾಬ್ಲಮ್ ಇತ್ತಲ್ಲ, ಸೊ ಕೋಲ್ಡ್ ಅಂತೂ ಇದ್ದಿದ್ದು ಜಾಸ್ತಿ ಆಗಿಬಿಡ್ತು. ಮತ್ತು ಚಳಿ ಜ್ವರ ಬಂದ್ಬಿಡ್ತು ಅಲ್ಲೇ ನನಗೆ. ಬರುವಾಗಲೇ ಇಂಜೆಕ್ಷನ್ ಹಾಕ್ಸ್ಕೊಂಡು ಮನೆಗೆ ಬಂದಿದ್ದಾಯಿತು. ಅಷ್ಟು ಒಂಥರ ಸುಸ್ತು, ಟಯರ್ಡ್, ಆ ಥರ ಕೆಮ್ಮು ಸಖತ್ತಾಗ್ಬಿಟ್ಟಿತ್ತು. ಮತ್ತು ನಾನು ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ. ಇದಿಷ್ಟೇ ಸಾಕು, ಎಷ್ಟು ಮಾಡ್ಕೊಂಡಿದ್ದೀನಿ ಅಷ್ಟೇ. ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ ಈ ಒಂದು ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೇ ಗಣೇಶ ನಮ್ಮ ಭಾವನ ಮಗ ತಂದಿರೋದು. ಅದನ್ನು ಡೆಕೋರೇಷನ್ ಮಾಡ್ತಾಯಿದ್ದಾರೆ. ಪೂರ್ತಿ ಡೆಕೋರೇಟ್ ಆದಮೇಲೆ ನಾನು ಶೇರ್ ಮಾಡ್ತೀನಿ ಆಯಿತಾ. ಸೊ ಇದ್ರ ಜೊತೆಗೆ ಈ ಒಂದು ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.